ಎಲ್ಲರಿಗೂ ಇವತ್ತು ನಿಮಗೆ ಒಂದು ರುಚಿಯಾದ ರಸಮ್ ತೋರಿಸ್ತೀನಿ ನೋಡಿ. ಮಾವಿನಕಾಯಿ, ಹಸಿ ಮಾವಿನಕಾಯಿ ಇದಂದರೆ ಎಲ್ಲರಿಗೂ ಕೂಡ ಇಷ್ಟ, ಏಕೆಂದರೆ ಇಯರ್ಲಿ ಒನ್ಸ್ ಬರುತ್ತೆ ಇದು ನೋಡಿದ ಕೂಡಲೇ ಏನು ಅನಿಸುತ್ತೆ ಅಂದರೆ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿಂದುಬಿಡೋಣ ಅನಿಸುತ್ತೆ. ಎಲ್ಲರಿಗೂ ಇಷ್ಟ ಇದಂದರೆ ನೋಡಿ. ಇವಾಗ ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನಾನು. ಕರಿಮೆಣಸು ಬೇಕು, ಬ್ಲ್ಯಾಕ್ ಪೆಪ್ಪರ್, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಕು. ಇದಕ್ಕೆ ಭಾಳ ರುಚಿಯಾಗಿರುತ್ತೆ ಇದು ನೋಡಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಬೇಕು ನೋಡಿ. ಮಾವಿನಕಾಯನ್ನು ಸಿಪ್ಪೆ ತೆಗೆದು ಮೇಲಿನ ಸ್ಕಿನ್ ತೆಗೆದಿದ್ದೀನಿ. ಇದನ್ನು ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕೂಡ ಬೇಕು ಇದಕ್ಕೆ. ಬನ್ನಿ ಈ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಮಿಕ್ಸಿಗೆ ಕಾಳು ಮೆಣಸು ನೋಡಿ, ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು 20ರಿಂದ 30 ಕಾಳು ಮೆಣಸು ಬೇಕು. ಅದಕ್ಕೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ. ಇದನ್ನು ಕ್ರಷ್ ಮಾಡ್ಕೋಬೇಕು, ನೀರು ಹಾಕಬಾರ್ದು, ಹಾಗೆ ಕ್ರಷ್ ಮಾಡ್ಕೋಬೇಕು. ಕುಟ್ಟೋದು ಕಲ್ಲಿದ್ದರೆ ಆ ಕಲ್ಲಲ್ಲಿ ಕೂಡ ನೀವು ಕುಟ್ಕೋಬೋದು ನೋಡಿ. ಈ ಥರ ಆಯಿತು ಅದು. ಮತ್ತು ಅದೇ ಜಾರಲ್ಲಿ ಮಾವಿನಕಾಯಿ ಮತ್ತು ಅರಿಶಿಣ, ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಬಹಳ ಈಸಿಯಾಗಿದೆ ಮಾಡ್ಕೊಳ್ಳೋಕ್ಕೆ, ಭಾಳ ಟೇಸ್ಟಿ ಕೂಡ ನೋಡಿ. ಬಾಣಲೆ ಇಟ್ಕೊಂಡು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಗ್ಗರಣೆ ಹಾಕೋಣ. ಮತ್ತು ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ನೋಡಿ. ಇದು ಇವಾಗ ಫ್ರೈ ಆಯಿತು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಕರಿಮೆಣಸು ನಾವು ಕ್ರಷ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಫ್ರೈ ಮಾಡಿ ಸಿಮ್ಮಲ್ಲಿ ಇಟ್ಟು ಮಾಡಿ, ಇಲ್ಲಾಂದರೆ ಇದು ಬಾಡಿ ಹೋಗುತ್ತೆ. 1-2 ನಿಮಿಷ ಫ್ರೈ ಆದಮೇಲೆ ಇವಾಗ ಮಾವಿನಕಾಯಿ ಪೇಸ್ಟ್ ಅದರಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಆ ಜಾರನ್ನು ತೊಳೆದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೋಬೇಕು. ಈ ಪೇಸ್ಟು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ 1-5 ನಿಮಿಷ ಸಿಮ್ಮಲ್ಲಿ. ಅನ್ನದ ಜೊತೆ ಭಾಳ ಟೇಸ್ಟಿಯಾಗಿರುತ್ತೆ ಇದು. ಇದ್ರ ಜೊತೆ ನಾವು ಏನಾದರೂ ಡ್ರೈ ವೆಜಿಟೇಬಲ್ ಇಲ್ಲಾದರೆ ಡ್ರೈ ನಾನ್ ವೆಜ್ ಏನಾದರೂ ಮಾಡ್ಕೋಬೋದು ನೋಡಿ. ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು 1-5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಫ್ರೈ ಆಯಿತು. ಇದರಲ್ಲಿ ಇವಾಗ ನೀರು ಹಾಕ್ಕೊಳ್ಳೋಣ. ನಾನು ಇದರಿಂದ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಹುಣಸೆಹಣ್ಣಿಂದ ಮತ್ತು ಟೊಮೆಟೊಯಿಂದ ರಸ ಮಾಡ್ಕೊಳ್ತೀವಿ. ಇದು ಸೀಸ್ನಲ್ ಅಷ್ಟೇ ಅಲ್ವಾ, ವರ್ಷಕ್ಕೊಮ್ಮೆನೇ ಸಿಗೋದು. ಈ ಥರ ಕೂಡ ಮಾಡ್ಕೊಂಡು ನೋಡಿ. ಈ ಮಾವಿನಕಾಯಿ ಟೇಸ್ಟೇ ಬೇರೆ, ಎಲ್ಲರಿಗೂ ಲೈಕ್ ಆಗುತ್ತೆ ನೋಡಿ. ಟೊಮೆಟೊನ ಈ ಥರ ಕ್ರಷ್ ಮಾಡಿ ಹಿಂಗೆ ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕೋದು ಬೇಡ, ಮಿಕ್ಸಿ ಇಡೋದು ಬೇಡ, ಖಾಲಿ ಈ ಥರ ರಸ ಹಾಕಿದರೆ ಸಾಕು ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಓನ್ಲಿ ವಿಡಿಯೋ ನೋಡೋದಲ್ಲ, ಮಾಡಿ ಮನೆಯವ್ರಿಗೆ ಸರ್ವ್ ಮಾಡಿ. ಅವರು ಲೈಕ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ
ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನೋಡಿ ಇವಾಗ ಹಸಿಮೆಣಸಿನ್ಕಾಯಿನ ಈ ಥರ ಸೀಳಿ ಹಾಕ್ಕೊಳ್ಬೇಕು. ಇದನ್ನು ಒಗ್ಗರಣೆಯಲ್ಲಿ ಹಾಕಬಾರ್ದು, ಈ ಥರ ಹಸಿನೇ ಹಾಕಬೇಕು. ನೋಡಿ ಒಂದು 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದರಲ್ಲಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾವು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಅದರದ್ದು ಫ್ಲೇವರು ಈ ರಸದಲ್ಲಿ ಬರಬೇಕು. ಆ ಥರ ಚೆನ್ನಾಗಿ ಕುದಿಸಿ. ನೋಡಿ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ, ಕಡಿಮೆ ಇತ್ತು ಅದಕ್ಕೆ ಸ್ವಲ್ಪ ಹಾಕಿದೆ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಇದಕ್ಕೆ ಲಿಡ್ ಹಾಕಿ ಒಂದು 5 ನಿಮಿಷ ಬಿಡಿ. ನೋಡಿ ಇವಾಗ ಬಾಯ್ಲ್ ಆಗ್ತಾಯಿದೆ. ಇದು ಇಷ್ಟೇ ರೀ, ರೆಡಿ ಆಯಿತು. ಇದು ಇದರಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಫೈನಲಾಗಿ ರೆಡಿ ಆಯಿತು. ಇದರಲ್ಲಿ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ. ಇವಾಗ ಭಾಳ ಚೆನ್ನಾಗಿರುತ್ತೆ, 2 ದಿನ ಆದರೂ ಕೆಡಲ್ಲ. ಇದು ಬಿಸಿ ಅನ್ನದ ಜೊತೆ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಮಾಡಿದ್ದ ಈ ರಾ ಮ್ಯಾಂಗೋ ರಸಮ್ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋ ಕೂಡ ಅಷ್ಟು ರುಚಿಯಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ. ನೀವು ಕೂಡ ಮನೆಯವರಿಗೆ ಮಾಡಿ ಅವ್ರಿಗೆ ಕೂಡ ಸರ್ವ್ ಮಾಡಿ ರುಚಿ ಮಾಡೋಕ್ಕೆ ಕೊಡಿ. ಥ್ಯಾಂಕ್ ಯು.